ನೋಡಿ, ಒಂದು ಲೋಟ ಮಜ್ಜಿಗೆ ತಗೊಂಡೆ. ಇದಕ್ಕೆ ನೋಡಿ ಒಂದಿಷ್ಟು ಖಾರ ಹಾಕಿದರೆ ಸಾಕು. ಮಜ್ಜಿಗೆ ಸೂಪರ್ ಆಗ್ತದೆ. ನಮಸ್ಕಾರ, ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಈ ಗಾಂಧಾರಿ ಮೆಣಸು ತೆಗಿತಾ ಇದ್ದೇನೆ. ಗಾಂಧಾರಿ ಮೆಣಸನ್ನು ಉಪ್ಪು ಹಾಕಿ ಸರಿ ಮಿಕ್ಸಿಯಲ್ಲಿ ಅರ್ದಿಟ್ರೆ ಸಂಡಿಗೆಗೆ ಮತ್ತು ಏನಾದರೂ ಪಲ್ಯ ಎಲ್ಲ ಮಾಡುವಾಗ, ಸಾರು ಮಾಡುವಾಗೆಲ್ಲ ಒಂದು ಅರ್ಧ ಚಮಚ ಹಾಕಿದರೆ ಒಳ್ಳೆಯದಾಗ್ತದೆ. ಸಂಡಿಗೆಗೆ ತುಂಬ ಒಳ್ಳೆಯದಾಗ್ತದೆ ಖಾರಕ್ಕೆ ಹಾಕಲಿಕ್ಕೆ. ಈ ಸಲ ತುಂಬ ಆಗಿದೆ ಗಾಂಧಾರಿ ಮೆಣಸು, ಇಲ್ಲದಿದ್ದರೆ ಇಷ್ಟ ಆಗೋದಿಲ್ಲ. ಅದಿಲ್ಲದಿದ್ದರೆ ಹಕ್ಕಿ ಎಲ್ಲ ತಿಂದು ಹಾಳಾಗಿ ಹೋಗ್ತದಲ್ಲ, ಅದಕ್ಕೋಸ್ಕರ ತೆಗೆದು ಈಗ ಮಾಡಿಟ್ರೆ ವೇಸ್ಟ್ ಆಗೋದಿಲ್ಲ ಅದು. ಅಂಗಡಿಯಿಂದ ನೀವು ಕಾಯಿ ಮೆಣಸೆಲ್ಲ ತರಬೇಕು ಅಂತಿಲ್ಲ, ಇಂಥ ಮೆಣಸು ಮನೆಯಲ್ಲಿದ್ದರೆ. ಇದರ ತೊಟ್ಟೆಲ್ಲ ತೆಗೆದು ಕ್ಲೀನ್ ಮಾಡುವ. ನೋಡಿ, ತೊಟ್ಟೆಲ್ಲ ತೆಗೆದು ಕ್ಲೀನ್ ಆಯಿತು. ಮೆಣಸು ನೋಡಲಿಕ್ಕೆ ಒಂದು ಚೆಂದ. ಈಗ ಇದನ್ನು ತೊಳೆದು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇನ್ನು ನಯವಾಗಿ ರುಬ್ಬುವ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ 2 ಮುಷ್ಟಿಯಷ್ಟು ಉಪ್ಪು ಹಾಕುವ. ನೋಡಿ, ನಯವಾಗಿ ರುಬ್ಬಿಕೊಂಡು ಬಂದೆ. ನೋಡಿ, ನಯವಾಗಿದೆ. ಇದನ್ನು ಇನ್ನೊಂದು ಬಾಕ್ಸಿಗೆ ತುಂಬಿಸಿ ಇಟ್ಟರೆ ಫ್ರಿಜ್ಜಲ್ಲಿ ಇಡಬೇಕು, ತುಂಬ ಸಮಯಕ್ಕೆ ಬರ್ತದೆ. 1 ಲೋಟ ಮಜ್ಜಿಗೆಗೆ 1 ಚಿಟಿಕೆ ಹಾಕಿ ಕರಡಿಸಿ ಕುಡಿದ್ರೆ ಒಳ್ಳೆಯದಾಗ್ತದೆ ಖಾರ ಮಜ್ಜಿಗೆ. ಮತ್ತು ಗಂಜಿ ಊಟ ಮಾಡುವಾಗಲೂ ಹಾಗೆ 1 ಚೂರು ಖಾರ ತಗೊಂಡು 1 ತುಂಡು ನೀರುಳ್ಳಿ ತುಂಡು ಮಾಡಿ ಹಾಕಿ ಚೂರು ಹುಳಿ ಹಾಕಿದರೆ ಒಂದು ಗೊಜ್ಜಾಗ್ತದೆ. ಜ್ವರ ಎಲ್ಲ ಬರುವಾಗ ಭಾರಿ ಒಳ್ಳೆಯದಾಗ್ತದೆ, ಬಾಯಿ ಹಿಡಿಯದಿದ್ದರೆ. ನೋಡಿ, ಈ ಡಬ್ಬಿಯಲ್ಲಿ ಅರ್ಧ ಡಬ್ಬಿಯಷ್ಟು ಆಯಿತು ನಯವಾದ ಗಾಂಧಾರಿ ಮೆಣಸಿನ ಖಾರ. ಇದನ್ನು ಕೊಂಡೋಗಿ ಫ್ರಿಜ್ಜಲ್ಲಿ ಇಡ್ತೇನೆ. ಫ್ರಿಜ್ಜಲ್ಲಿ ಇಟ್ಟರೆ ಎಷ್ಟು ದಿನಕ್ಕೂ ಹಾಳಾಗೋದಿಲ್ಲ. ಯಾವಾಗ ಬೇಕಾದರೂ ಬೇಕಾಗುವಾಗ ತಗೊಂಡು ಮಜ್ಜಿಗೆಗೋ ಸಂಡಿಗೆಗೋ ಎಂಥದಕ್ಕೂ ಹಾಕಿ ಯೂಸ್ ಮಾಡ್ಬೋದು. ನೋಡಿ, 1 ಲೋಟ ಮಜ್ಜಿಗೆ ತಗೊಂಡೆ. ಇದಕ್ಕೆ ನೋಡಿ ಒಂದಿಷ್ಟು ಖಾರ ಹಾಕಿದರೆ ಸಾಕು. ಮಜ್ಜಿಗೆ ಸೂಪರ್ ಆಗ್ತದೆ. ಬೇಕಿದ್ರೆ ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ಚೂರು ಚೂರು ಹಾಕ್ಬೋದು, ಮಜ್ಜಿಗೆಗೆ ಒಳ್ಳೆಯದಾಗ್ತದೆ. ಹೀಗೂ ಕುಡಿಲಿಕ್ಕೆ ಆಗ್ತದೆ. ಈ ಖಾರ 1 ಚೂರು ಹಾಕಿದರೆ ನೋಡಿ, ನಾನು ಕುಡಿತಾ ಇದ್ದೇನೆ. ಸೂಪರ್ ಆಗಿದೆ. ನೀವು ಸಹ ಇದೇ ಥರ ಮನೆಯಲ್ಲಿ ಗಾಂಧಾರಿ ಮೆಣಸು ಸಿಕ್ಕಿದರೆ ಹೀಗೆ ಖಾರ ಮಾಡಿ ಇಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.